ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆಯನ್ನ ನೀಡುವ ಕುರಿತು ಒಂದು ಆದೇಶವನ್ನ ಹೊರಡಿಸುತ್ತೆ. ಕಾರಣ ನಿಮ್ಗೆ ಗೊತ್ತಿದೆ, ಒಳ ಮೀಸಲಾತಿಯಿಂದಾಗಿ ನೇಮಕಾತಿ ಆದೇಶಗಳನ್ನ ತಡೆ ಹಿಡಿದಿತ್ತು. ಸೊ ಆ ಆದೇಶವನ್ನ ಏನು ಹಿಂಪಡೆದು ವಯೋಮಿತಿ ಸಡಿಲಿಕೆ ಅಂದ್ರೆ ಒಂದು ಬಾರಿಗೆ 2 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಸರ್ಕಾರ ಈಗ ಅಭ್ಯರ್ಥಿಗಳಿಗೆ ಕೊಟ್ಟಿದೆ. ಸೊ ಇಲ್ಲಿ ಒಂದು ಸ್ಪಷ್ಟವಾದಂತ ವಿಷಯ ಏನಪ್ಪಾ ಅಂತಂದ್ರೆ, ಸರ್ಕಾರ ಈ ಹಿಂದೆ ನೇಮಕಾತಿಗಳನ್ನ ತಡೆ ಹಿಡಿಯುವುದಕ್ಕಿಂತ ಹಿಂದೆ ಅಂದ್ರೆ ದಿನಾಂಕ 10/9/2024 ಏನಿತ್ತು ಆ ಟೈಮಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರುತ್ತೆ. 10/9/2025 1 ವರ್ಷದವರೆಗೂ ಒಂದು ಬಾರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ನೇರ ನೇಮಕಾತಿಗಳಿಗೆ ಕೊಟ್ಟಿರುತ್ತೆ. ಕಾರಣ ಈ ಹಿಂದೆ ಯಾವ ನೋಟಿಫಿಕೇಶನ್ಗಳಾಗಿರ್ಲಿಲ್ಲ, ಕೋವಿಡ್ ಟೈಮಲ್ಲಿ ತುಂಬಾ ಡಿಲೇ ಆಯಿತು ನೋಟಿಫಿಕೇಶನ್ ಮಾಡೋದಕ್ಕೆ. ಸೊ ಹಾಗಾಗಿ ಹಲವಾರು ಜನರದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂತ ಹೇಳಿ ಒಂದು ಬಾರಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ 10/9/2024 10/9/2025 ಕೂಡ ನೇರ ನೇಮಕಾತಿಗಳಿಗೆ ಅನ್ವಯ ಆಗುವಂತೆ ಒಂದು ಬಾರಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಇದೇ ಒಂದು ವರ್ಷದಲ್ಲಿ ಅದಾದ ಒಂದು 50 ದಿನ ಯಾವಾಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ನೇಮಕಾತಿಗಳು ಶುರುವಾಗುತ್ತೋ ಅದಾದ ಒಂದು 15 days ಅಲ್ಲಿ 28/10/2024 ಒಳ ಮೀಸಲಾತಿ ಜಾರಿ ಮಾಡೋದಕ್ಕೋಸ್ಕರ ನೇಮಕಾತಿಗಳನ್ನ ತಡೆ ಹಿಡಿಬೇಕು ಅಂತ ಹೇಳಿ ಅಧಿಸೂಚನೆಗಳು ಯಾವ ನೋಟಿಫಿಕೇಶನ್ ಇರುತ್ತೆ ಯಾವ್ಯಾವಿದೆ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ಆ ಸ್ಟಾಪ್ ಮಾಡೋದ್ರಲ್ಲಿ ಇನ್ನೂ ಕೆಲವೊಂದು ಎಕ್ಸಾಮ್ ಆಗಿಲ್ಲ, ಲೈಕ್ ಲ್ಯಾಂಡ್ ಸರ್ವೇರು, ಕೃಷಿ ಅಧಿಕಾರಿ, ಅವೆಲ್ಲ ಕೂಡ ಎಕ್ಸಾಮ್ ಆಗ್ಬೇಕಾಗಿತ್ತು. KS ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು, ಅದರಲ್ಲಿ ಇವರೆಲ್ಲ ಫುಲ್ ಸೇರಿಸಿ ಆ ಪರೀಕ್ಷೆಯನ್ನ ಹೆಂಗ್ ಮಾಡಿದ್ರು ಅಂತ ಗೊತ್ತು. ಸೊ ಈಗ ಸಾವಿರಾರು ಜನ ಅಭ್ಯರ್ಥಿಗಳು ಈ ಎಲ್ಲ ಪರೀಕ್ಷೆಗಳಿಗೆ ಅಪ್ಲೈ ಮಾಡಿದವರಾಗಿರ್ಬೋದು, ಇನ್ನು ಹಲವಾರು ಜನರಿಗೆ ಏಜ್ ಲಿಮಿಟ್ ಈಗ ಮುಗಿದೋಗಿದೆ. ಆ 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರಲ್ವಾ, ಸೊ ಅದು ಈಗಾಗಲೇ ಮುಗಿದು ಹೋಗಿದೆ. ಆ ಒಂದು 3 years ಏಜ್ ರಿಲ್ಯಾಕ್ಸೇಷನ್ ತಪ್ಪಿಸ್ಕೊಂಡವರು ಇದ್ದಾರೆ ಹಲವಾರು ಜನ. ಯಾಕೆ ಮಾಡಿದ ತಪ್ಪು ಯಾರಿಲ್ಲಿ? ಸರ್ಕಾರ ನೇಮಕಾತಿಗಳನ್ನ ತಡೆ ಹಿಡಿದಿತ್ತು. ಇನ್ ಕೇಸ್ ಸರ್ಕಾರ ನೋಟಿಫಿಕೇಶನ್ ಕಂಟಿನ್ಯೂ ಮಾಡಿ ಎಕ್ಸಾಮ್ಸ್ಗಳು ಮಾಡಿದ್ರೆ ಎಲ್ಲರೂ ಕೂಡ ಅವಕಾಶ ಸಿಗ್ತಾ ಇತ್ತು. ಅವ್ರು ಯಾರು ಕೂಡ ಪರೀಕ್ಷೆಗಳಿಂದ ಈಗ ವಂಚಿತರಾಗ್ತಾ ಇರಲಿಲ್ಲ. ಸೊ ಇನ್ನೊಂದು, ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಸತತವಾಗಿ 1.5-2 ವರ್ಷದಿಂದ ಈ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂದ್ರೆ, ನಿಜಕ್ಕೂ ಅವರ ಹೋರಾಟದ ಕೆಲವೊಂದಿಷ್ಟು ದೃಶ್ಯಗಳನ್ನ ನೀವು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲೋ ಯಾವ್ದಾವುದೋ ಎಲ್ಲೇ ರೋಡ್ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲ್ಕೊಂಡು ಬೆಂಗಳೂರಿಗೆ ಬಂದು ಗೃಹ ಸಚಿವರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡ್ರೆ ಒಂದು ಬಾರಿ ಕಾಯಂ ಏಜ್ ರಿಲ್ಯಾಕ್ಸೇಷನ್ ಕೊಡಿ. ಬೇರೆ ರಾಜ್ಯಗಳಿಗೆ ನೋಡಿ, ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಅಭ್ಯರ್ಥಿಗಳಿದ್ದಾರೆ ಪೊಲೀಸ್ ಹುದ್ದೆಗೆ ಓದುವಂತವ್ರು ಅಂತಷ್ಟೆಲ್ಲ ಕೇಳಿದ್ರು. ಸರ್ಕಾರ ಇನ್ನೂ ಕೂಡ ಅದರ ಬಗ್ಗೆ ಸೀರಿಯಸ್ನೆಸ್ ತೆಗೆದುಕೊಂಡಂಗೆ ಕಾಣ್ತಾ ಇಲ್ಲ. ಏನೋ ಅಬಕಾರಿ ಮತ್ತು ಪೊಲೀಸ್ ಇಲಾಖೆದು ಸಪರೇಟ್ ಏಜ್ ರಿಲ್ಯಾಕ್ಸೇಷನ್ ಆರ್ಡರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಖಚಿತ ನನಗೆ ಗೊತ್ತಿಲ್ಲ. ಬಟ್ ಅದಂತೂ ಓಕೆ. ಬಟ್ ಈಗ ಉಳಿದ ಹುದ್ದೆಗಳಿಗೆ ಸರ್ಕಾರ ನೀಡಿರುವಂತ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಖಂಡಿತವಾಗಿ ಇದು ಸಮಂಜಸವಾದಂಥದ್ದಲ್ಲ. ಮಿನಿಮಮ್ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಮಾತ್ರ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಕೂಡ ಇದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏಜ್ ಲಿಮಿಟ್ ಮುಗಿದವರಷ್ಟೇ ಅಲ್ಲ, ಸ್ವತಃ ಏನು ವಯಸ್ಸಿರುವಂತ ಅಭ್ಯರ್ಥಿಗಳು ಕೂಡ ಸಪೋರ್ಟಿವ್ ಆಗಿದ್ದಾರೆ ಈ ವಿಷಯಕ್ಕೆ. ಯಾಕಂದ್ರೆ ತಪ್ಪು ಮಾಡಿರುವಂಥದ್ದು ಸರ್ಕಾರ. ಕೋವಿಡ್ ಆದ್ಮೇಲೆ ನೀವೇ ನೋಡಿ, ಕೋವಿಡ್ಗಿಂತ ಹಿಂಚೆನೂ ಕೂಡ ಕೆಲವೊಂದು 7 ವರ್ಷ 8 ವರ್ಷ ಆದ್ರೂ ನೋಟಿಫಿಕೇಶನ್ ಆಗ್ತಾ ಇರುವಂತ ಹುದ್ದೆಗಳಿದೆ. ಸೊ ಅಂತವಕ್ಕೆಲ್ಲ ಏನ್ ಮಾಡ್ಬೇಕು? ಈಗ FD ST ಕೆಲವೊಂದಿದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ. ಆ ಎಲ್ಲ ಹುದ್ದೆಗಳಿಗೆ ಓದ್ತಾ ಇರುವಂತ ಅಭ್ಯರ್ಥಿಗಳ ಪರಿಸ್ಥಿತಿ ನೀವು ಬರೀ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರೆ ಅದು ಯಾವ ರೀತಿ ನ್ಯಾಯಸಮ್ಮತವಾದ ನಿರ್ಣಯ ಆಗುತ್ತೆ ಅನ್ನೋದು ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ. ಅಂಡ್ ಇನ್ನೊಂದು, GM OBC ಕ್ಯಾಂಡಿಡೇಟ್ಗಳಿಗೆ ಎಸ್ಪೆಷಲಿ ಇದು ಭಾರಿ ಮಟ್ಟದ ಒಂದು ಹೊಡೆತವನ್ನು ಕೊಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಈಗ ಡಿಗ್ರಿ ಮುಗಿಸಿ ಬಂದ ಆಸ್ಪಿರೆಂಟ್ಸ್ ಓದ್ತಾ ಇರೋ ಕಮ್ಮಿ ಜನ ಇರ್ಬೋದು, ಬಟ್ ಹಳೆ ಅಭ್ಯರ್ಥಿಗಳು ಏನಿದ್ದಾರೆ ಓದ್ತಾ ಇರುವಂತರು ತುಂಬಾ ಜನ ಇದ್ದಾರೆ. ಸರ್ಕಾರ ಈಗ ಯಾವ ರೀತಿ ನಿರ್ಧಾರ ತೆಗೆದುಕೊಂಡೇ ಗೊತ್ತಿಲ್ಲ. ಇನ್ನೇನು ನಾವು 2 ವರ್ಷ ಇರ್ತೀವಿ, 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ನೋಟಿಫಿಕೇಶನ್ ಮಾಡಿ ಹೋಗ್ಬೇಡ ಅಂತ, ಅದು ಸಾಧ್ಯ ಇಲ್ಲ. ತಪ್ಪಾಗಿರೋದು ಸರ್ಕಾರದಿಂದ, ತಿದ್ಕೊಳ್ಬೇಕಾಗಿರೋದು ಕೂಡ ಸರ್ಕಾರವೇ. ಹಾಗಾಗಿ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಖಂಡಿತವಾಗಿ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಒಂದು ದೊಡ್ಡ ಉಪಕಾರವನ್ನ ಸರ್ಕಾರ ಮಾಡ್ದಂಗಾಗುತ್ತೆ. ಇಲ್ಲಾಂದ್ರೆ ಭಾರಿ ಪ್ರಮಾಣದ ವಿರೋಧವನ್ನ ಸರ್ಕಾರ ಮತ್ತೆ ಎದುರಿಸಬೇಕಾಗುತ್ತೆ. ಈಗ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಮತ್ತೊಮ್ಮೆ ನಾವು ಈ ರೀತಿ ಕೊಟ್ರೆ ನಾವು ಸಿದ್ಧ ಇಲ್ಲ, ಹೋರಾಟವನ್ನ ಮಾಡ್ತೀವಿ ಅಂತ ರೆಡಿ ಇದ್ದಾರೆ ಅವರು. ನೋಡಿ ಏನ್ ಮಾಡುತ್ತೆ ಸರ್ಕಾರ. ಇನ್ನೂ ಸಮಯ ಇದೆ, ಇನ್ನೂ ಕೂಡ ಬದಲಾವಣೆ ಮಾಡ್ಕೊಳ್ಬಹುದು, ಅವಕಾಶ ಇದೆ. ಬಟ್ ಈ ರೀತಿಯಾಗಿ ನಿರ್ಣಯ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಿನಿಮಮ್ ಈ ಹಿಂದೆನೆ 3 years ಕೊಟ್ಟಿದ್ರು. ಸೊ ಕೋವಿಡ್ ಆದ್ಮೇಲೆ ನೋಟಿಫಿಕೇಶನ್ ಆಗಿರ್ಲಿಲ್ಲ, ಹಲವಾರು ಕಾರಣಗಳಿಂದ 3 years ಕೊಟ್ಟಂತವ್ರು ಈಗ ಮತ್ತೆ ಆ 3 years ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಜನಕ್ಕೆ ಯೂಸ್ ಆಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನ ಅವಕಾಶ ಕಳ್ಕೊಂಡಿದ್ದಾರೆ. ಅದರಲ್ಲಿ ನೋಟಿಫಿಕೇಶನ್ ಆದ್ರೂ ಪರೀಕ್ಷೆಗಳಾಗಿಲ್ಲ. ಕೆಲವೊಂದು ಪರೀಕ್ಷೆಗಳನ್ನೆಲ್ಲ ಅಕ್ರಮ ಮಾಡಿ ಕೈ ಬಿಟ್ರು. ಆ PDO CTF ಪರೀಕ್ಷೆಗಳೆಲ್ಲ ಅದೆಷ್ಟು ಜನಕ್ಕೆ
ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ಸಿಗ್ತಾ ಗೊತ್ತಿಲ್ಲ. ಎಷ್ಟೋ ಜನ ಪರೀಕ್ಷೆಯಿಂದಾನೇ ವಂಚಿತರಾದರು. ಸೊ ಇಷ್ಟೆಲ್ಲ ನಡೆದಿದೆ. ಇದನ್ನ ಸರ್ಕಾರ ಗಮನಿಸಬೇಕು. ಸರ್ಕಾರಕ್ಕೆ ಸಲಹೆ ಕೊಡುವಂಥವ್ರು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸಲಹೆ ಕೊಡಬೇಕು, ನೋಡ್ಬೇಕು ಇವೆಲ್ಲ ವಿಷಯಗಳನ್ನ. ಸೊ ನಾವು ಈ ಹಿಂದೆ 3 ವರ್ಷ ಕೊಟ್ಟಿದ್ವಿ, ಆ 3 ವರ್ಷದಲ್ಲಿ ಎಷ್ಟು ಎಕ್ಸಾಮ್ಸ್ ಮಾಡಿದ್ವಿ ನಾವು, ಎಷ್ಟು ನೋಟಿಫಿಕೇಶನ್ ಕಂಪ್ಲೀಟ್ ಆಯಿತು, ಎಷ್ಟು ಜನರಿಗೆ ಅದು ಅನುಕೂಲ ಆಯಿತು, ಎಷ್ಟು ಜನ ಇನ್ನೂ ಅವಕಾಶ ವಂಚಿತರಾಗಿದ್ದಾರೆ, ಸೊ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೋದು ನಾವು ಅಂತ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿ ಸರಿಯಾದ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು. ಸುಮ್ಮನೆ ಗೊಂದಲದಲ್ಲಿ ಏನೇನೋ ಮಾಡೋದಲ್ಲ. ಈಗ ನೋಡಿ, ನೇಮಕಾತಿ ರದ್ದು ಆದೇಶ ಅದು ಕೂಡ ಅಷ್ಟೇ, ಅದ್ರ ಬಗ್ಗೆ ಇನ್ನೂ ಯಾವುದು ಸ್ಪಷ್ಟನೆ ಇಲ್ಲ. ಸೊ ಈ ರೀತಿ ಮಾಡಿದ್ರೆ ಅಭ್ಯರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅಲ್ಲಿ ಕೂತು ಆಳುವ ವರ್ಗದವ್ರಿಗೆ ಅರ್ಥ ಆಗಲ್ಲ. ಇಲ್ಲಿ ಲೈಬ್ರರಿ ಕೂತ್ಕೊಂಡು ಯಾವುದೋ ಊರುಗಳಲ್ಲಿ ಕೂತ್ಕೊಂಡು ಉಪವಾಸ ಏನೋ ಮಾಡ್ಕೊಂಡು ಓದ್ತಾ ಇರೋ ಅಭ್ಯರ್ಥಿಗಳ ಮನಸ್ಥಿತಿ ಅಲ್ಲಿ AC ಕಾರಲ್ಲಿ ಓಡಾಡೋರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಇದು ಖಂಡಿತವಾಗಿಯೂ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ದಂಗಾಗುತ್ತೆ. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ಗಂತೂ ಕಂಪಲ್ಸರಿ ಕಾಯಂ ನೇಮಿಸಿಡ್ಲಿಕ್ಕೆ ಕೊಡಲೇಬೇಕು. ಬೇರೆ ರಾಜ್ಯಗಳ ರಿಪೋರ್ಟನ್ನು ತರಿಸ್ಕೊಂಡು ಗೃಹ ಸಚಿವರು ನೋಡಬೇಕು ಎಷ್ಟಿದೆ, ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟಿದೆ, ಸೊ ಏನು ಮಾಡಬೇಕು ಬದಲಾವಣೆ. ಅದನ್ನು ಬರೀ ಬಾಯಿ ಮಾತಲ್ಲಿ ನಾವು ಮಾಡ್ತೀವಿ ಅಂತ ಇಲ್ಲಿಗೆ ಒಂದು 5-6 ಸಲ ಹೇಳಿದ್ದಾರೆ. ಬಟ್ ಅದನ್ನ ಜಾರಿ ತರೋದಕ್ಕೆ ಅದೇನು ಸಮಸ್ಯೆ ಆಗ್ತಾ ಗೊತ್ತಿಲ್ಲ. ಬಟ್ ಇದಂತೂ ಸ್ಪಷ್ಟವಾಗಿ ಕಣ್ಣ ಮುಂದೆ, ಹಾಗೆ ಇಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು, ಯಾವ ರೀತಿ ಸಮಸ್ಯೆ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಣ್ಣು ಮುಂದೆನೇ ಇದೆ. ಸರ್ಕಾರ ಸ್ಪಷ್ಟವಾಗಿ ಇದನ್ನ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಎಷ್ಟು ನೋಟಿಫಿಕೇಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದೆ KPSC ಮತ್ತು KA ಅನ್ನೋದನ್ನ ಸ್ವಲ್ಪ ಒಂದು ರಿಪೋರ್ಟ್ ತೆಗೆದುಕೊಂಡು ನೋಡಿ. ಎಷ್ಟು ಜನ ಅದರಲ್ಲಿ ವಯೋಮಿತಿ ಸಡಿಲಿಕೆ ಲಾಭವನ್ನು ಪಡ್ಕೊಂಡಿದ್ದಾರೆ, ಸೊ ಇನ್ನೆಷ್ಟು ಜನ ಅಭ್ಯರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅಂತ. ಆ ಒಂದು KPSC KS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಮಾಡದೆ ಎಷ್ಟೋ ಜನರನ್ನ ಪರೀಕ್ಷೆಯಿಂದ ಹೊರಗುಳಿಯುವಂತೆ ಮಾಡಿದ್ರು. ಸೊ ಅದರ ವಿರುದ್ಧ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಇದುವರೆಗೂ ಕೂಡ ಯೋಚನೆ ಮಾಡ್ತಾ ಇದೆ. ಅಂಥದ್ರಲ್ಲಿ ಇವರೆಲ್ಲ ಮಾಡಿರೋ ತಪ್ಪಿಂದ ಪ್ರಾಮಾಣಿಕವಾಗಿ ಓದ್ತಾ ಇರುವಂತ ಅಭ್ಯರ್ಥಿಗಳ ಪಾಡೇನು, ಸೊ ಅವರ ಪರಿಸ್ಥಿತಿ ಏನೀಗ. ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಮಾತ್ರ ಈಗ ನೆಕ್ಸ್ಟ್ ಪರೀಕ್ಷೆಗಳಿಗೆ ಅವಕಾಶ ಸಿಗುತ್ತೆ. ನೀವು 2 ವರ್ಷ ಕೊಟ್ರೆ ಖಂಡಿತವಾಗಿ ಅದು ಸಮಂಜಸ ಅನ್ಸಲ್ಲ. ಆ್ಯಂಡ್ ಇನ್ನು ಏಜ್ ಇದ್ದವ್ರಿಗೆ ನೆಕ್ಸ್ಟ್ ನೀವು ನೋಟಿಫಿಕೇಶನ್ ಮಾಡ್ತೀರಾ, ಓಕೆ ಅವ್ರು ಪರೀಕ್ಷೆ ಬರೀತಾರೆ ಮಾಡ್ಕೊಳ್ತಾರೆ. ಬಟ್ ಅವಕಾಶ ವಂಚಿತರು ಅವ್ರು ಹಂಗೆ ಉಳ್ಕೋಬಾರ್ದು. ಸೊ ಇದು ಮುಖ್ಯವಾಗಿ ಈಗ ಆಗಬೇಕಾಗಿರುವಂಥದ್ದು. ಈಗ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಇಮಿಡಿಯೇಟ್ ಆಗಿ ಸರ್ಕಾರದ ಗಮನಕ್ಕೆ ತಂದ್ರೆ ಏನಾದರೂ ಬದಲಾವಣೆ ಮಾಡುತ್ತೆ. ನೀವು ಮತ್ತೆ ಮೇನಾಮೇಷ ಎಣಿಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ, ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ಈ ಮಾತು ನಾನು, ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗಿ ಇದು ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ಸರ್ಕಾರ ಮಾಡಕ್ ಹೋಗಲ್ಲ. ಅವರು ಸುಮ್ಮನಾಗ್ಬಿಡ್ತಾರೆ. ಇಮಿಡಿಯೇಟ್ ಅಂದ್ರೆ ಇಮಿಡಿಯೇಟ್ ಆಗಿ ಆಗ್ಬೇಕು. ಈಗಾಗಲೇ ನಿನ್ನೆ ಆದೇಶ ಬಂದಿದೆ. ಈ ಕೂಡಲೇ ಹಲವಾರು ಸಚಿವರಿಗಾಗಿರ್ಬೋದು, ಶಾಸಕರಿಗೆ, ನಿಮ್ಮ ಸಂಬಂಧಪಟ್ಟ ಸ್ಥಳೀಯ ನಾಯಕರು ಇರ್ತಾರೆ, ಕೆಲವರು ಅವರ ಫಾಲೋವರ್ಸ್ ಇರ್ತಾರೆ, ಅಂಥವ್ರಿಗೆಲ್ಲ ಕರೆ ಮಾಡಿ ಹೇಳಿ ಈ ರೀತಿ ಇದೆ, ನಾವೆಲ್ಲ ಪರೀಕ್ಷೆಗಳಿಗೆ ಓದ್ತಾ ಇರುವಂಥವ್ರಿಗೆ ನೆಕ್ಸ್ಟ್ ನೋಟಿಫಿಕೇಶನ್ ಮಾಡ್ತಾ ಇದೆ ಗೌರ್ಮೆಂಟು. ಸೊ ಇಂಥದ್ರಲ್ಲಿ ನಮಗೆ ಏಜ್ ರಿಲ್ಯಾಕ್ಸೇಷನ್ ಈ ರೀತಿ ಕೊಟ್ಟಿದ್ದಾರೆ, ಸಮಸ್ಯೆ ಆಗ್ತಾ ಇದೆ, ಇದನ್ನ CM ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಇಮಿಡಿಯೇಟ್ ಆಗಿ ಇದು ಬದಲಾವಣೆ ಆಗಬೇಕು. ಇಲ್ಲ ಅಂತಂದ್ರೆ ನಮಗೆಲ್ಲ ಅವಕಾಶ ವಂಚಿತರಾಗ್ತೀವಿ ಅನ್ನೋದನ್ನ ಮನವಿ ಮಾಡ್ಕೊಳ್ಳಿ. ಸೊ ಆ ಮನವಿಗೆ ಸ್ಪಂದಿಸ್ತಾರೆ, ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತಿಲ್ಲದೆ ಹೊರತು ಸರ್ಕಾರ ಹಂಗೆ ಮುಂದೂಡಿದ್ ಬಿಟ್ರೆ, ನೇಮಕಾತಿಗಳನ್ನ ಆರಂಭಿಸಿದ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಇನ್ನೇನು ನೇಮಕಾತಿ ಆರಂಭಕ್ಕೆ ಬಹಳ ದಿನ ಉಳಿದಿಲ್ಲ, ಇನ್ನೊಂದು 1-2 ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ರಿಕ್ರೂಟ್ಮೆಂಟ್. ಯಾಕಂತಂದ್ರೆ ತುಂಬಾ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋದು ಇದೆ. ಸೊ ಸದ್ಯಕ್ಕೆ ನೀವು ಇಷ್ಟನ್ನ ಮಾಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈ ವಿಡಿಯೋ ಮ್ಯಾಕ್ಸಿಮಮ್ ಜನರಿಗೆ ತಲುಪಬೇಕು. ಸೊ ಕಮೆಂಟ್ ಮಾಡೋಕ್ಕಿಂತ ಬಿಫೋರ್ ನೀವು ಕೆಳಗಡೆ ಏನಿದೆ ಒಂದು ಹೈಪ್ ಅಂತ ಆಪ್ಷನ್ ಬರುತ್ತೆ, ಆ ಹೈಪ್ನ ಮಾಡಿ. ಆ್ಯಂಡ್ ಕಮೆಂಟಲ್ಲೂ ಕೂಡ ನೀವು ಜಸ್ಟಿಸ್ ಫಾರ್ ಏಜ್ ರಿಲ್ಯಾಕ್ಸೇಷನ್ ಆಸ್ಪಿರೆಂಟ್ಸ್ ಅಂತೇಳಿ ಹ್ಯಾಶ್ಟ್ಯಾಗ್ ಹಾಕಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.